ಈ ಥರ ಗೊಬ್ಬರ ಇದು. ಆಮೇಲೆ ಹಸುವಿನ ಗೊಬ್ಬರ ತಾನೇ ಇದು, ಗೊಬ್ಬರ ನಿಲ್ಲಿತ್ತಲ್ಲ ಅದು ತಾನೇ. ಈ ಗೊಬ್ಬರನ ಈ ಗಿಡಕ್ಕೆ ಹಾಕ್ತೀಯ ನೋಡಿ, ಇಲ್ಲಿ ಹಾಕ್ತಾ ಇದ್ದಾರೆ. ಸೊ ಈ ಗೊಬ್ಬರ ಆ್ಯಕ್ಚುಲಿ ನಾವು ಪೇಟೆಲೆಲ್ಲ ಸಿಗುತ್ತಲ್ಲ, ಅದೇನಮ್ಮ ಪೇಟೆಲ್ಲಿ ಸಿಗ್ತದಲ್ಲ ಗೊಬ್ಬರ, ಗೌರ್ಮೆಂಟ್ ಗೊಬ್ಬರ ಅಂತೀರಲ್ಲ, ಹಾಂ, ಅದಕ್ಕೆ ಹೆಸರು ರಾಸಾಯನಿಕ ಗೊಬ್ಬರ. ಅದ್ರ ಎಂತ ಪೊಟ್ಯಾಷಿಯಮ್ ಏನು ಅಂತಾರಲ್ಲ, DAP, ಪೊಟ್ಯಾಸು. ಹಾಂ, ಅದೆಲ್ಲ ಹಾಕೋದಕ್ಕಿಂತ ಇದು ಹಾಕಿದ್ರೆ ಚೆನ್ನಾಗಾಗುತ್ತೆ ಅಂತ ನಿಂಗೆ ಹೆಂಗೆ ಅನಿಸ್ತು? ಅದು ಹಾಕಿದ್ಮೇಲೆ ಇದು ಹಾಕ್ಬೇಕು. ಅದನ್ನು ಹಾಕ್ತೀರಾ? ಅದು ಹಾಕಿನಿ, ಇದು ಹಾಕ್ಬೇಕು. ಹಾಗೆ ಒಂದು ಗಿಡನ ನೀನು ಮಗು ಥರ ನೋಡ್ಕೊಂತೀಯ, ಇಲ್ಲ ಅಂದರೆ ಕಾಯಿ ಬಿಡಲ್ಲ, ಅದು ಕಾಯಿ ಬಿಡಲ್ಲ. ಹಾಗೆ. ಸೊ ನಿಂಗೆ ಈ ಕೆಲಸ ಮಾಡ್ಬೇಕಂದ್ರೆ ಬೇಜಾರಾಗ್ತದ? ಆಗಲ್ಲ? ಇದಕ್ಕೆ ಬೇಜಾರಾಗ್ತದೆ. ತರಕಾರಿ ತಿನ್ನೋಕ್ಕಾಗ ನಿಂಗೆ ಬೇಜಾರಾಗಲ್ಲ? ದೇವ್ರೆ ನಾ ಇದೇ ಕೆಲಸ ಮಾಡ್ಬೇಕಲ್ಲ ದಿನಾನು ಅಂತೇಳಿ. ನೋಡಿ ಗೈಸ್, ನಮ್ಮಮ್ಮ ಟೊಮೊಟೊ, ಇದು ಶುಂಠಿ ಗಿಡ, ಅಲ್ಲಲ್ಲಿ ಶುಂಠಿ ಹಾಕಿರ್ತಾರೆ, ಇನ್ನು ಜಾಸ್ತಿ ಶುಂಠಿ ನೆಟ್ಟಿಲ್ಲ, ಔಷಧಿಗೆ ಬೇಕಂತೇಳಿ ನೆಟ್ಟಿದ್ದಾರೆ. ಇದಷ್ಟು ಟೊಮೊಟೊ ಗಿಡ. ಇದಕ್ಕೀಗ ಆಲ್ರೆಡಿ ಇದು ಗೋವಿಂದ ಗೊಬ್ಬರ ಬರುತ್ತಲ್ಲ ದನಕರುಗಳದ್ದು, ಅದಕ್ಕೆ ಸೊಪ್ಪು ಹಾಕಿ ಮಾಡಿರ್ತಾರೆ ಹಳ್ಳಿ ಕಡೆ. ಸೊ ಅದನ್ನು ಈಗ ನೀಟಾಗಿ ಹಾಕಿದ್ದಾನೆ. ಅಮ್ಮ ಇದೇನಿದು ಈ ಥರ ಇದೆಯಲ್ಲ, ಇದು ಒಂಥರ ಯಾವುದಿದು, ಎಂತ ಕಾಯಿ ಕಡುಬು ಮಾಡ್ತಾರಲ್ಲಮ್ಮ, ಅದು ಅರ್ಶಿನದೆಲೆನಾ ಇದು? ಆ ತಿನ್ನೋ ಅರ್ಶಿನ ಅಲ್ಲ ತಾನೇ, ಅರ್ಶಿನ ಪುಡಿ ಥರ? ಓ ಅದೇನಾ ಇದು? ಓಕೆ ಓಕೆ ಗೈಸ್, ನಾವು ಅಂಗಡಿಲೆಲ್ಲ ಸಿಗುತ್ತಲ್ಲ ಅರಿಶಿನ, ಅದೇ ಇದು. ಗೊಬ್ಬರ ಸಾಕಾ? ತಲೆಗೆ ಹೊಚ್ಕೊಂಡು ಹೋಗ್ತೀಯಲ್ಲೋ ಮರೆಯ. ಬಾವಿಗೆ ಎಳಿಬೇಕಿದ್ಲ ಗೈಸ್, ನಮ್ಮ ಮನೇಲಿ ಒಂದು ಬಾವಿ ಇದೆ, ಇದನ್ನು ಕೆಲಸ ಫಿನಿಶಿಂಗ್ ಆಗಿಲ್ಲ, ಆದರೂ ಇದು ಕಟ್ಟೆ ಎಲ್ಲ ಮಾಡ್ಬೇಕು ಆ್ಯಕ್ಚುಲಿ. ಸೊ ಹಾಗಾಗಿ ನಮ್ಮಮ್ಮನ್ನ ಕರಿತಾ ಇದ್ದೀನಿ, ಬಾರಮ್ಮ ವಿಡಿಯೋಗೆ ಅಂತೇಳಿ. ನಮ್ಮಮ್ಮ ಬರೋಕ್ಕೆ ರೆಡಿನೇ ಇಲ್ಲ. ಏ ಅಪ್ಪ ಬಾರಪ್ಪ, ತೋರಿಸ್ತೀನಿ ನಿನ್ನ. ಎಲ್ಲರೂ ನೋಡ್ತಾರೆ, ಅದರಲ್ಲಿ ಏನಿದೆ, ಇರೋ ಸತ್ಯನೇ. ನೀವು ನನ್ನ ಅಪ್ಪ ಅಮ್ಮ ಅನ್ನೋದು ಮಾತ್ರ ಏನು ಬದಲಾಗುತ್ತಾ? ಗೈಸ್, ನಮ್ಮಮ್ಮ ಅಲ್ಲಿ ಮತ್ತೆ ನೆಟ್ಟಾದ್ಮೇಲೆ ಇಲ್ಲೊಂದು ತೆಂಗಿನ ಮರ ಇದೆ ಮನೆ ಹತ್ರ, ಇಲ್ಲಿ ಬಂದು ನೆಡ್ತಿದ್ದಾರೆ. ಏನು ಮಾಡ್ತಿದ್ದೀಯ ಅಂತ ಕೇಳ್ತೀನಿ ಅಮ್ಮನ ಹತ್ರ. ಅಮ್ಮ ಏನು ಮಾಡ್ತಿದ್ಯಮ್ಮ? ಹಾಂ 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 ಕಳೆ ಹಾಂ ಹಿರೇದಲ್ಲಿ ಇತ್ತು, ಹಾಂ ಇದೆಲ್ಲ ಹೋಗ್ತಕ್ಕಲ್ಲ, ಹಾಂ ಅಪ್ಪ ಏನಾರು ಮಾಡಿ ಹಾಂ ಸರಿ ಮುಗಿತ್ತು. ಹಾಂ ಅಪ್ಪಯ್ಯ ಹಾಂ ಇದು ಮಾಡ್ತಾರೆ ಅಂತ ಹೇಳಿ. ಏನು ಮಾಡ್ತಾರೆ? ಸುತ್ತಿದ್ದೆ. ಎಂತ ಸುಟ್ಟಿದೆ? ಎಂತ ಸುಟ್ಟದ ಅತ್ತಮ್ಮ? ಇದೆಲ್ಲ ಕ್ಲೀನ್ ಮಾಡ್ತೀಯ ನೀನು? ಗೈಸ್ ನೋಡಿ, ಇದು ತೆಂಗಿನ ಮರ ಆ್ಯಕ್ಚುಲಿ ಚೆನ್ನಾಗಿ ಕಾಯಿ ಬರ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಮೇಲ್ಗಡೆ ಹೋಗಿ ಸ್ವಲ್ಪ ಕೆಲಸ ಮಾಡಿಸಿರೋದು ಆಲ್ರೆಡಿ, ಆದರೂ ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ. ಇದಕ್ಕೆ ಇನ್ನೂ ಜಾಸ್ತಿ ಕೃಷಿ ಬೇಕು. ಹಾಗಾಗಿ ನಮ್ಮಮ್ಮ ಇಲ್ಲೆಲ್ಲ ಹೀರೆಕಾಯಿ, ಸೌತೆಕಾಯಿ, ಆ ಬಳ್ಳಿ ಎಲ್ಲ ಹಾಕಿದ್ದಾರೆ. ಆದರೆ ಯಾಕಂತ ಹೇಳಿದ್ರೆ ಈ ಮಳೆಗಾಲದಲ್ಲಿ ಆ ಬಳ್ಳಿ ಇದೆ ಅಂತನಾದರೂ ಸ್ವಲ್ಪ ಜಾಸ್ತಿ ಕೃಷಿ ಮಾಡ್ತೀವಂತ ಹೇಳಿ. ಸೊ ಹಾಗಾಗಿ ಇಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ನಮ್ಮಮ್ಮ ಈಗ. ಅಮ್ಮ ತೋರಿಸ್ಲಾ ವಿಡಿಯೋದಲ್ಲಿ ನಿನ್ನ? ಕೆಲಸ ಇಲ್ಲ, ನೀನು ಕ್ಲೀನ್ ಮಾಡ್ತಿದ್ಯಲ್ಲ. ಕಳೆ ಐತಂತ ಈ ಕಳೆ ಪಳೆ ಕ್ಲೀನ್ ಮಾಡಾರಲ್ಲ ಮನೆಗೆ ಬಂದರೆ. ಹಾಂ, ಬರೀ ಕತೆ ಹೇಳೋದು. ಹಾಂ, ಇದು ರೊಟ್ಟಿನ ದೋಸೆನ ಅಂತ ಅಕ್ಕಿನ ಅನಿಸ್ಲ. ನೋಡಿ ಗೈಸ್, ಹಳ್ಳಿ ಜೀವನ ಅಂತ ಹೇಳಿದ್ರೆ ಇದೇ. ಬೆಳಗ್ಗೆ ತಿಂಡಿಗೆ ಏನು ಮಾಡಲಿ, ರೊಟ್ಟಿನ ದೋಸೆನ ಅನ್ನೋ ಚಿಂತೆ. ಅದು ಬಿಟ್ಟರೆ ಈ ಕಳೆ ತೆಗಿಲ್ಲ ಇದೆ. ಅಮ್ಮ ನಿಂಗೆ ಯಾವತ್ತೂ ಅನಿಸಿಲ್ವಾ? ಅಮ್ಮ ನಿಂಗೆ ಯಾವತ್ತೂ ಅನಿಸಿಲ್ಲ ಈ ಹಳ್ಳಿ ಜೀವನ ಸಾಕಪ್ಪ ಸಾಕು ಅಂತೇಳಿ? ಹಾಂ, ಎಲ್ಲಿಗೆ ಹೋಗ್ತೀಯಾ? ಯಾರ ಮನೆಗೆ ಹೋಗೋದು ಅಂತಾರಾ? ಅಲ್ಲ, ಈ ಕೆಲಸ ಬೇಡ, ಪೇಟೆಲಿ ಆರಾಮಾಗಿರ್ಬೋದಲ್ಲಮ್ಮ? ಅಲ್ಲ, ಪೇಟೆಲಿ ಏನಾದರೂ ಕೆಲಸ, ಅಲ್ಲ ಪೇಟೆಲಿ ಏನಾದರೂ ಕೆಲಸ ಮಾಡ್ಕೊಂಡು ಆರಾಮಾಗಿರ್ಬೋದಲ್ಲ? ಹಾಂ, ಅದು ಮಾಡ್ಬೋದಲ್ಲ ಆರಾಮಾಗಿ. ಏನಾದರೂ 24 ಇಂಟು 4 ವರ್ಷದ್ದು.
ನಂಗೆ ಸ್ವತಂತ್ರ ಸಿಗಲ್ಲ. ಓಹೋ, ನನ್ನ ಮನೆ ಸ್ವತಂತ್ರ ನಂದೀಗ. ನಾನು ಆದ್ರೆ ಕಳೆ ತೆಗಿಯೋದು ಆಗಿದ್ರೆ ಇರ್ತದೆ. ಓ ನಿನಗೆ ಇದು ನಿನ್ನ ಸ್ವತಂತ್ರ, ಕೃಷಿ ಮಾಡೋದು ನಿನ್ನ ಸ್ವತಂತ್ರ ಅಂತ. ಆದ್ರೂ ಮಾಡ್ಬೋದು ಆಗಿದ್ರೆ. ರೈತರ ಪವರ್ ನೋಡಿ, ಅವರು ರೈತ ಕೆಲಸ ಮಾಡೋದ್ರ ಬಗ್ಗೆ ಯಾವಾಗಲೂ ಹಿಂಜರಿಕೆ ಇಲ್ಲ, ಅದು ಅವ್ರ ಸ್ವತಂತ್ರ ಅಂತೆ. ನಿನಗೆ ಬ್ರಿಟಿಷರು ಸ್ವತಂತ್ರ ಕೊಟ್ಟಿದ್ದಲ್ಲ, ಈ ಭೂಮಿ ನಿಂಗೆ ಸ್ವತಂತ್ರ ಕೊಟ್ಟಿದ್ಯಾ? ಈ ಭೂಮಿನ ಕೆಲಸ ಮಾಡೋದು ನಿಂಗೆ ಇಷ್ಟ, ನಿಂಗೆ ಯಾವತ್ತೂ ಬೇಜಾರಾಗಲ್ಲ. ಆಗಿದ್ರೆ ಹೌದಾ? ಆಗಿದ್ರೆ ಹಾಗಿದ್ರೆ ಮಲ್ಕೊಂತೀರ ನೋಡಿ. ರೈತನ ಗೊತ್ತು ದೇಶಕ್ಕೆ ಗೊತ್ತು ಅಂತ ಹೇಳ್ತಾರಲ್ಲ, ಹಾಗೆ ಇವತ್ತು ಕೆಲಸ ಮಾಡೋಕೆ ಆಗಿಲ್ಲ ಅಂತ ಅಪ್ಪ ಅನಿಸಿದ್ರೆ ಇನ್ ಕೇಸ್ ಮಲ್ಕೊಂತಾರೆ ಬೆಳಗ್ಗಿಂದ ಸಂಜೆ ನಿಮ್ಮ ಸಂಬಳ ಕಟ್ ಮಾಡ್ತಾರೆ. ಕಂಪ್ನಿಲ ಇಲ್ಲಮ್ಮ, ನಮ್ಮ ಕಂಪ್ನಿ ಅಂದರೆ ಕಂಪ್ನಿಲೆಲ್ಲ ಬೆಂಗಳೂರಲ್ಲಿ ಹೆಂಗೆ ಗೊತ್ತಾ, ಇವತ್ತು ಕೆಲಸ ಮಾಡೋಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಅಡಿಲ್ಲ ಬೇಕಾದ್ರೆ ಇರಿ ಅಂತಾರೆ, ಆರಾಮ್ ಮಲ್ಕಳಿ ಅಂತ. ಸಂಬಳ ಕೊಡ್ತಾರಮ್ಮ, ಅವತ್ತು ಕೆಲಸ ಮಾಡಿಲ್ಲ ಅಂದ್ರೆ ಡಬಲ್ ಸಂಬಳ ಕೊಡ್ತಾರೆ. ಕೊಡ್ತಾರೆ. ಹಾಂ, ನಿಮ್ಗೆ ಗೊತ್ತಿಲ್ಲ ಅಮ್ಮ, ಬೆಂಗಳೂರಲ್ಲಿ ಇವಾಗ ಹಾಗೆ ಯಾರಿಗೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ ಜಾಸ್ತಿ ಸಂಬಳ. ಇವತ್ತು ಇಲ್ಲಪ್ಪ ನಾನು ಇವತ್ತು ಬರಲ್ಲ ಅಂತ ಹೇಳಿದ್ರೆ ಆತ ಅವರಿಗೆ ಬರಬಾರ್ದು, ಬರಲ್ಲ ಅಂತ ಹೇಳ್ಬೇಕು. ಹಂಗಾರೆ ಹೇಳ್ತೀನಿ ನೀರು ನೋಡೋಣ, ಸಂಬಳ ಕೊಡ್ತಾರ ನೋಡೋಣ. ಇಲ್ಲ ಅಮ್ಮ, ಆ ಥರ ಎಲ್ಲ ತಿಳ್ಕೊಬಿಟ್ಟಿದ್ದಲೆ ನೀನು, ಭಯಂಕರ ಜೋರಿದೆಯಾ ನೀನು ಅಲ್ಲ. ಆದರೆ ಇವತ್ತು ನಿನ್ನ ಕೆಲಸ ಈ ಕೆಲಸ ಇವತ್ತು ನಿಂಗೆ ಮಾಡೋಕ್ಕೆ ಮನಸ್ಸಿಲ್ಲ ಅಂದರೆ ಆರಾಮ್ ಮಲ್ಕೊಂತೀಯ, ಯಾರು ಏನು ಹೇಳಲ್ಲ. ನಿನ್ಗೆ ಯಾವಾಗ ಇಷ್ಟ ಬರುತ್ತೋ ಅವಾಗ ಮಾಡ್ತೀಯ. ಕಳೆನ ಕಳೆ ಯಾವಾಗ ಬೇಕಾದ್ರೂ ತೆಗಿದೀಯಾ? ಯಾವಾಗ ಬೇಕಾದ್ರೂ ತೆಗಿಬೋದು, ತಲೆ ಬಿಸಿ ಇಲ್ಲ. ಓಹೋ, ಯಾರು ಕೇಳತ್ತೆ? ನಿನಗೆ ಯಾರಮ್ಮ ಕೇಳ್ತಾರೆ ಹಂಗೆ. ಅಲ್ಲಮ್ಮ, ನಂದೊಂದು ಚಾನಲಿಗೆ ಒಂದಿನ ಇದು ನಿಮ್ಮ ಬಗ್ಗೆ ಸ್ವಲ್ಪ ಮಾತಾಡಮ್ಮ. ಎಷ್ಟು ಕಳೆ ಐತಂತ ಹೇಳು. ಹೇಳಿ ರಾಶಿ ಈ ಥರ ಕಳೆ. ಮಳೆಗಾಲದಲ್ಲಿ ಅಮ್ಮ ಬೆಳೀತದಮ್ಮ, ಕಾನು ಬೆಳೆದಂಗೆ ಬೆಳೆದಿದೆ ಅಂತಿದ್ದಾರೆ. ಕಾನು ಅಂತ ಹೇಳಿದ್ರೆ ಕಾಡು, ನಮ್ಮಮ್ಮ ಇದು ಮಲ್ನಾಡ್. ಹಾಂ, ಕಾನಾಗ ಕಾಡು ಇರ್ತದಲ್ಲ, ಕಾಡಲ್ಲಮ್ಮ, ಕಾಡಲ್ಲಿ ಬರ್ತೀವಿ ಇರ್ತದಲ್ಲ ಹೊಲ. ಹಾಂ ಇರ್ತಲ್ಲ, ಹಾಂ ಹಾಂ ಹಾಂ, ತೆಂಗಿನ ಮರ ಬುಡ. ಹೌದು, ಕ್ಲೀನ್ ಮಾಡ್ಲಾ. ಇಲ್ಲೊಂದು ಟೊಮೆಟೊ ಗಿಡ ಹುಟ್ಟೈತೆ. ನೀನು ನನ್ನ ಚಾನಲ್ಲಿ ಯಾವಾಗ ಬರ್ತೀಯಮ್ಮ ನಿನ್ನ ಮುಖ ತೋರಿಸೋದು? ನಿನ್ನ ತಲೆ ಬಿಸಿನಾ? ನಿಂಗೇನು ತಲೆ ಬಿಸಿಯಮ್ಮ, ನೀನೇ ಹೇಳ್ದಲ್ಲ ಈಗ. ಆಗ್ಲಲ್ಲ, ಈ ಗಿಡ ಎಲ್ಲ ಹಾಳಾತು ಮಾಡೋದು. ಹಾಂ, ಮಾಡೋದು ಹಾಳಾತಲ್ಲ, ಮಾಡೋದು ಹಾಳಾಗುತ್ತೆ ಅಂತ ಟೆನ್ಷನ್ನಾ? ಏನಕ್ಕೆ ಟೆನ್ಷನ್ ತಗೊಂತೀಯಮ್ಮ? ನೀನೇ ಈಗ ಹೇಳ್ದೆ ನಾನು ಇವತ್ತು ಮಾಡಲ್ಲ ಅಂದ್ರೆ ನಾನು ಮಲ್ಕೊಂತೀನಿ ಅಂತ. ಮಾಡೋದು ಹಾಳಾತತೆ ಅಂತ. ಮಾಡೋದು ಹಾಳಾಗ್ತತೆನಾ ಟೆನ್ಷನ್ ಮತ್ತೆ ನಿನಗೆ. ಓ, ಒಂದು ವೇಳೆ ನೀನು ಇವಾಗ ಮಾಡಿದೀಯಲ್ಲ, ಇದು ಯಾವುದು ಕೂಡ ಬೆಳೆನೇ ಬಂದಿಲ್ಲ, ಫಲ ಸಿಕ್ಕಿಲ್ಲ ಅಂದರೆ ಏನು ಮಾಡ್ತೀಯ? ಒಂದು ಕಾಯಿನೂ ಬಂದಿಲ್ಲ ಅಂದರೆ ಏನು ಮಾಡ್ತೀಯ? ಕಾನ್ಫಿಡೆನ್ಸ್ ಇದೆ ನಿನಗೆ ಬರುತ್ತೆ ಅಂತ? ಓಹ್ ಹಂಗೆ. ಯಾಕಂದರೆ ನೀನು ನಟ್ಟಿರೋದ್ರ ಗಿಡ ನಿನಗೆ ಅದ್ರ ಬಗ್ಗೆ ಗೊತ್ತಿರುತ್ತೆ. ಓ, ಆ ಗಿಡ ನಿನ್ನ ಜೊತೆ ಮಾತಾಡುತ್ತಾ? ಗೈಸ್, ನಮ್ಮಮ್ಮ ಲಾಸ್ಟ್ ಯಾವಾಗ ನಟ್ಟಿದ್ದಮ್ಮ ಇದನ್ನು? ಬೇಸಿಗೆಲಿ ಅಂತ ಹೇಳಿದ್ರೆ ಮೇ ತಿಂಗಳಲ್ಲ? ಅಲ್ಲಪ್ಪ, ಮಾರ್ಚ್, ಫೆಬ್ರವರಿ, ಜನವರಿ, ಫೆಬ್ರವರಿಲಿ. ಹಾಂ, ಜನವರಿ, ಫೆಬ್ರವರಿ, ಮಾರ್ಚ್ವರೆಗೂ. ಜನವರಿ, ಫೆಬ್ರವರಿಲಿ ನಟ್ಟಾತು. ಹಾಂ, ಫೆಬ್ರವರಿಯಿಂದನೇ ತಿಂತಾನೆ, ಮಾರ್ಚಿಂದನೇ ತಿಂತಾ ಇದ್ದೀನಿ. ಮಾರ್ಚಿಂದ ತಿಂತೀನಿ. ರಾಶಿ ಬರ್ತವೆ. ಓ ಹಂಗೆ. ಗೈಸ್, ಇಲ್ಲಿದೆ ಇಲ್ಲಿ ಇಟ್ಕೊಂಡಿನಿ, ಇಲ್ಲಿದೆ. ಗೈಸ್, ಈ ಟೊಮೊಟೊ ಹಣ್ಣು ಬೆಳೆದಿರೋದಮ್ಮ ಮಾರ್ಚಲ್ಲಿ ನಟ್ಟಿರೋದಂತೆ. ಸೊ ಇವಾಗ ಒಂದು ಕಾಯಿ ಬಂದಿದೆ ನೋಡಿ. ಸೊ ಅವ್ರು ಜನವರಿ ನಟ್ಟಿರೋದು ಈಗ ಕಾಯಿ ಬಂದೈತೆ. ಅಲ್ಲ, ಬಂದಿದ್ದು ಈಗೆಲ್ಲ ಕಾಯಿ ಐತಿ. ಓ ಹಂಗೆ. ಹೋಯ್, ಅಣ್ಣ ಅದು, ನಾನು ಬೇರೆ ಯಾರ ಅಂತ ಅನ್ಕೊಂಡೆ. ಅಮ್ಮ ಮತ್ತೆ ತಂದು ಇಲ್ಲಿ ಹೇಳಿದ್ದಾರೆ, ಮಾವಿನ ತಂದು ಇಲ್ಲಿ ಹೇಳಿದ್ರೆ ಗೊಬ್ಬರ ಜಾಸ್ತಿ ಹಾಕಿರೋ. ಅಲ್ಲ ಗೈಸ್, ನಮ್ಮ ಮನೇಲಿ ಇವಾಗ ಗೌರ್ಮೆಂಟಿಂದ ಕೊಡ್ತಾರಲ್ಲ ಗ್ಯಾಸ್ ಎಲ್ಲ, ಅದ್ಯಾವುದು ಇಂಡಿಯನ್ ಆಗಿರ್ಬೋದು, HP ಆಗಿರ್ಬೋದು, ಒಂದರಲ್ಲೇ ನಾವು ಡಿಪೆಂಡ್ ಆಗಿಲ್ಲ. ಅದು ಖಾಲಿ ಆದ್ರೂ ಕೂಡ ನಮ್ಗೆ ಯಾವುದೇ ಟೆನ್ಷನ್ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ಮನೇಲಿ ನ್ಯಾಚುರಲ್ ಆಗಿ ಒಂದು ಗ್ಯಾಸ್ ಇದೆ. ಆ ಗ್ಯಾಸ್ ಏನು ಅಂತ ತೋರಿಸ್ತೀನಿ. ಸೊ ನಾನು ಹೇಳಿದ್ನಲ್ಲ ಲಾಸ್ಟ್ ಟೈಮು, ನಮ್ಮ ಮನೇಲಿ ದನಕರುಗಳಿದ್ದಾವೆ ಅಂತ ಹೇಳಿದ್ನಲ್ಲ, ಹಸು ಇದೆ ಅಂತೇಳಿ. ಸೊ
ಆ ಹಸುವಿನ ಗೊಬ್ಬರ ಯೂಸ್ ಮಾಡಿಕೊಂಡು, ಸಗಣಿ ಯೂಸ್ ಮಾಡಿಕೊಂಡು ಗೊಬ್ಬರ ಗ್ಯಾಸ್ ಅಂತ ಮಾಡ್ತಾರೆ. ಸೊ ಅದಿದೆ. ಸೊ ಅದು ನಮಗೆ ನಾವು 4 ಜನ ಇದ್ದಾರೆ. ನಾನು ನಮ್ಮ ಅಣ್ಣ ಔಟ್ಸೈಡ್ ಇರೋದ್ರಿಂದ ಮನೆಗೆ ಬಂದಾಗ ಸ್ವಲ್ಪ ಜಾಸ್ತಿ ಏನು ಬರಲ್ಲ, ಸ್ವಲ್ಪ ಟೈಮ್ ಬರ್ತೀವಿ. ಸೊ ಹಾಗಾಗಿ ಅಪ್ಪ ಅಮ್ಮಂಗೆ ಅದು ಸಾಕು. ಅಮ್ಮ ಇದು ತಗೊಳಮ್ಮ ಟೊಮಟೊ. ಸೊ ಆ ಗ್ಯಾಸ್ನ ತೋರಿಸ್ತೀನಿ ನೋಡಿ. ನಮ್ಮಪ್ಪ ಹೇಳ್ತಿದ್ರೆ ಸಾಲ್ಬಿಡೆ ಆ ಗ್ಯಾಸ್ ಎಲ್ಲ ಅವ್ರು ನೋಡಿರಲ್ಲ ಅಂತ ತೋರಿಸ್ತೀಯ ಅಂತಿದ್ದಾರೆ. ನೋಡಿ ಇಲ್ದಿರೋದಕ್ಕಾಗಿ ತೋರಿಸ್ತಾ ಇರೋದು ನಾನು.